ತುರ್ತು ಸಂದರ್ಭದಲ್ಲಿ ಜನರಿಗೆ ಹಾಗೂ ಆಸ್ಪತ್ರೆಗಳ ರಕ್ತನಿಧಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಸೇವಾಂಜಲಿ ಸಂಸ್ಥೆ ನಿರಂತರ ಶಿಬಿರಗಳನ್ನು ಹಮ್ಮಿಕೊಂಡು ರಕ್ತದ ಬೇಡಿಕೆಯನ್ನು ಪೂರೈಸುತ್ತಿರುವುದು ಉತ್ತಮ ಕಾರ್ಯ ಎಂದು ಬಂಟ್ವಾಳ ಉಪವಿಭಾಗದ ಸಹಾಯಕ ಅಧೀಕ್ಷಕ ಯಶ್ ಕುಮಾರ್ ಶರ್ಮಾ ಹೇಳಿದರು. ಸೇವಾಂಜಲಿ ಪ್ರತಿಷ್ಠಾನ ಪರಂಗಿಪೇಟೆ ಇದರ ಆಶ್ರಯದಲ್ಲಿ ಕೆಎಸ್ ಹೆಗಡೆ ಆಸ್ಪತ್ರೆಯ ಸಹಯೋಗದೊಂದಿಗೆ ಪರಂಗಿಪೇಟೆಯ ಸೇವಾಂಜಲಿ ಸಭಾಗೃಹದಲ್ಲಿ ನಡೆದ 135ನೇ ರಕ್ತದಾನ ಶಿಬಿರವನ್ನು ದೀಪ ಬೆಳಗಿಸಿ ಸ್ವಯಂ ರಕ್ತದಾನ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ರೋಟರಿ ಜಿಲ್ಲೆ 3181ರ ಮಾಜಿ ಗವರ್ನರ್ ಎನ್ ಪ್ರಕಾಶ್ ಕಾರಂತ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ರಕ್ತದ ಕೊರತೆ ಎದುರಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಆಸ್ಪತ್ರೆಗಳ ಬೇಡಿಕೆಗಳಿಗೆ ಅನುಗುಣವಾಗಿ ಸೇವಾಂಜಲಿ ಸಂಸ್ಥೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಬರುತ್ತಿದೆ. ಸೇವಾಂಜಲಿಯ ಕೃಷ್ಣಕುಮಾರ್ ಪೂಂಜಾ ಅವರು ಅನೇಕ ಸಂಸ್ಥೆಗಳಿಗೆ ಪ್ರೇರಕರಾಗಿದ್ದುಕೊಂಡು ಜನಸೇವೆಯನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ಚುನಾಯಿತ ಜನಪ್ರತಿನಿಧಿ ಮಾಡಬೇಕಾದ ಕಾರ್ಯವನ್ನ ಅವರು ಮಾಡುತ್ತಿದ್ದು, ಸ್ವಸ್ಥ ಸುಂದರ ಸಮಾಜ ನಿರ್ಮಾಣವಾಗಲು ನಾವೆಲ್ಲ ಅವರೊಂದಿಗೆ ಕೈ ಜೋಡಿಸುವಂತೆ ತಿಳಿಸಿದರು. ಸೇವಾಂಜಲಿಯ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಚೇತನ್ ರಕ್ತದಾನದ ಮಹತ್ವದ ಬಗ್ಗೆ ತಿಳಿಸಿದರು. ಇವತ್ತು ಎಷ್ಟು ಅವಶ್ಯಕತೆ ಅಂತ ಹೇಳಿದ್ರೆ ಈ ಬ್ಲಡ್ ಬ್ಯಾಂಕಿನವರು ಅದನ್ನು ಹೇಳ್ತಾರೆ. ಇವತ್ತು ಅಲ್ಲಿಂದ ಇಲ್ಲಿಂದ ಫೋನ್ ಬರ್ತಾ ಇದೆ, ಬ್ಲಡ್ ಬ್ಯಾಂಕಿಂದ ಸ್ವಲ್ಪ ಬ್ಲಡ್ ಕೊಡಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲನೇ ಕಾಲದಲ್ಲಿ ರಕ್ತದಾನ ಮಾಡಿ ಒಂದು ಜೀವ ಉಳಿಸಿ ಅಂತ ಹೇಳುವಂಥ ಒಂದು ಪ್ರಮೇಯ ಇತ್ತು. ಅಂದರೆ ಒಂದು ಸಲ ರಕ್ತ ಕೊಟ್ಟರೆ ಅದನ್ನು ಯಾರಿಗಾದರೂ ಒಂದು ರೋಗಿ ಕೊಡ್ತಾ ಇತ್ತು. ಇವತ್ತು ರಕ್ತದಾನ ಮಾಡಿ 4 ಜೀವ ಉಳಿಸಲಿಕ್ಕೆ ಆಗುತ್ತದೆ. ಅಂದರೆ ಇವತ್ತು ಏನು ನೀವು ರಕ್ತ 450 ml ಕೊಡ್ತೀರಾ, ಅದನ್ನು 6 ಗಂಟೆ ಒಳಗೆ ತುಂಡರಿಸಿ ಪ್ಲೇಟ್ಲೆಟ್, ಪ್ಲಾಸ್ಮಾ, ಪ್ಯಾಕರ್ ಸೆಲ್ ಅಂತೇಳಿ 4 ವಿಭಾಗಗಳನ್ನು ಮಾಡಿ ಅದನ್ನು ಯಾರ್ಯಾರಿಗೆ ಏನೇನು ಬೇಕು ರೋಗಿಗಳಿಗೆ ಅದನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ಇದೆ. ಅಂದರೆ ಇವತ್ತು ನೀವು ಕೊಟ್ಟಂಥ ರಕ್ತ 4 ರೋಗಿಗಳಿಗೆ ಉಪಯೋಗಕ್ಕೆ ಬರ್ತದೆ. ಇಂಥ ಒಂದು ಮಾತ್ರವಾದ ಸೇವೆ ಇದನ್ನು ನಾವು ಮಾಡಲಿಕ್ಕೆ ಇಂದು ಹೊರಟಿದ್ದೇನೆ. ಇದನ್ನು ಇವತ್ತು ದೀಪ ಉಳಿಸುವ ಮುಖಾಂತರ ಕೆಎಂಸಿ ಬ್ಲಡ್ ಬ್ಯಾಂಕಿನ ಅನಿಲ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ ಪ್ರಾಸ್ತಾವಿಕವಾಗಿ ಮಾತನಾಡಿ, 1 ಯೂನಿಟ್ ರಕ್ತದಾನ ಮಾಡುವ ಮೂಲಕ 4 ಮಂದಿಯ ಪ್ರಾಣ ಉಳಿಸಲು ಸಾಧ್ಯವಿದ್ದು, ಸ್ವಯಂ ಪ್ರೇರಣೆಯಿಂದ ರಕ್ತದಾನದಲ್ಲಿ ಭಾಗವಹಿಸುವಂತೆ ತಿಳಿಸಿದರು. ಟ್ರಸ್ಟಿ ಕೊಡ್ಮಾಂಡ್ ದೇವದಾಸ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಪ್ರಮುಖರಾದ ಡಾಕ್ಟರ್ ರಾಮಕೃಷ್ಣ ಇರುವತ್ತೂರು, ಸುಕೇಶ್ ಶೆಟ್ಟಿ ತೇಬು, ಅರ್ಜುನ್ ಪೂಂಜಾ, ಬಿ ನಾರಾಯಣ್ ಮೇರಮಜಲು, ದಿನೇಶ್ ತುಂಬೆ, ಹರ್ಷರಾಜ್ ಸುಜೀರು, ಪ್ರಕಾಶ್ ಕಿದೆಬೆಟ್ಟು, ಸುರೇಶ್ ರೈ ಪೆಲಪಾಡಿ, ಮೋಹನ್ ಬೆಂಜಿನ ಪದವು, ಜಯನನ್ ನಾಯಕ್ ಕುಂಡೇಲು, ದಂಧರಾಜ್ ತುಂಬೆ, ಪ್ರಮೋದ್ ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಒಟ್ಟು 57 ಯೂನಿಟ್ ರಕ್ತ ಸಂಗ್ರಹವಾಯಿತು. ಸನಿಫ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.